ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತಿನ ಈ ಲೆಕ್ಚರಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿದು ವೆರಿ ಫಸ್ಟ್ ಲೆಕ್ಚರ್ ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ ಕೊಸೈನ್ಸ್ ಅಂತ. ಸೊ ಇದು ವೆರಿ ಬೇಸಿಕ್ ಲೆಕ್ಚರ್ ಮಕ್ಕಳಿಗೆ, ಫಸ್ಟ್ ಲೆಕ್ಚರ್ ಆಫ್ ದ 3D ಜಾಮೆಟ್ರಿ. ತುಂಬ ಈಸಿ ಇರುತ್ತೆ, ತುಂಬ ಈಸಿ ಕಾನ್ಸೆಪ್ಟ್ಸ್ ಇರುತ್ತೆ ಆ್ಯಕ್ಚುಲಿ. ಫಸ್ಟ್ ಆಸ್ ಯೂಶುವಲ್ ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅಲ್ಲಿ ಪ್ರಾಪರ್ಲಿ ಎಕ್ಸ್ಪ್ಲೇನ್ ಹೌ ದ ಫಾರ್ಮುಲಾ ಇಸ್ ಕಮಿಂಗ್ ಎವ್ರಿಥಿಂಗ್. ನಂತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆನಾ, ಇದು ವೆರಿ ಬೇಸಿಕ್ ಲೆಕ್ಚರು. ಸೊ ಇಲ್ಲಿಂದನೇ 3D ಜಾಮೆಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದರೆ ನಂತರ ಲೈನ್ಸ್ ಪ್ರಾಬ್ಲಮ್ಸು, ಪ್ಲೇನ್ಸ್ ಪ್ರಾಬ್ಲಮ್ಸು, ನಂತರ ಮಿಕ್ಸ್ ಪ್ರಾಬ್ಲಮ್ಸು ಎಲ್ಲದನ್ನು ಡಿಸ್ಕಸ್ ಮಾಡಿ, ಡಿರೈವೇಷನ್ಸು ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಬೇಸಿಕ್ಸ್, ವೆರಿ ಬೇಸಿಕ್ಸ್. ಓಕೆ, ಈಗ ಫಸ್ಟ್ ಆ್ಯಂಡ್ ಆಲ್ಸೋ ಐ ಟೆಲ್ ಯು ದಟ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಚಾಪ್ಟರ್ ವೆಕ್ಟರ್ಸ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇಫ್ ರಿಯಲಿ ಡೋಂಟ್ ನೋ, ನೀವು ವೆಕ್ಟರ್ಸ್ ಏನು ಓದಿಲ್ಲ ಅಂದರೆ ಪರವಾಗಿಲ್ಲ, ಐ ವಿಲ್ ಗಿವ್ ಡಿಸ್ಕ್ರಿಪ್ಷನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐ ವಿಲ್ ಗಿವ್ ಲೆಕ್ಚರ್ಸ್ ಆಫ್ ಆಲ್ ದ ವೆಕ್ಟರ್ಸ್ ಒಂದು 2 to 3 hours ಅಲ್ಲಿ ಯು ಕ್ಯಾನ್ ಕಂಪ್ಲೀಟ್ ಎಂಟೈರ್ ವೆಕ್ಟರ್ಸ್, ದೆನ್ ಕಮ್ ಟು 3D ಜಾಮೆಟ್ರಿ. ಓಕೆ, ಅಗೇನ್ ಸೊ ಲೆಟ್ಸ್ ಗೋ ಡೈರೆಕ್ಟ್ಲಿ ದ ಫಸ್ಟ್ ಟಾಪಿಕ್ ನಾ. ಸೊ ಫಸ್ಟ್ ಬಂದು ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ಸ್ ಕೊಸೈನ್ಸ್ ಅಂತ. ಸೊ ವೆರಿ ಸಿಂಪಲ್ ಮಕ್ಕಳೇ, ಸೊ ವೆರಿ ಸಿಂಪಲ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಮೀನಿಂಗ್ ಆಫ್ ಡೈರೆಕ್ಷನ್. First, let's understand meaning of direction cosines and then let's understand what's the meaning of direction ratios. Direction cosines. So idರಲ್ಲಿ ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಸಿಂಪಲ್ ಕ್ವಶನ್ಸ್ ಬರುತ್ತೆ, ಈವನ್ KCET ಕೂಡ ಇದ್ರ ಕ್ವಶನ್ಸ್ ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ಇರುತ್ತೆ ಕ್ವಶನ್ಸು. ಸೊ ಬೋರ್ಡ್ ಎಕ್ಸಾಮಲ್ಲಿ ಯೂಶಲಿ 1 markers 2 markers, ಈವನ್ KCET ಕೂಡ ಕ್ವಶನ್ ಬಂದಿದ್ದಾವೆ ಈ ಟಾಪಿಕ್ ಮೇಲೆ. ಓಕೆ, ಸೊ ವೆರಿ ಸಿಂಪಲ್ ನಾ. ಸೊ ಈಗ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ಸ್ ಕೊಸೈನ್ಸ್ ಅಂದರೆ ಆಸ್ ಅ ವರ್ಡ್ ಸೇಸ್ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನ್ದು ಕಾಸ್ ಆಫ್ ಸಮಥಿಂಗ್, ಕೊಸೈನ್ಸ್ ಅಂದರೆ ಕಾಸ್ ಇರುತ್ತೆ. ಈಗ ಫಸ್ಟು ಲೆಟ್ ಮಿ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಒಂದು ವೆಕ್ಟರ್ ತೊಗೋಣ, ವಿಲ್ ಟೇಕ್ ದ ಆಕ್ಸಿಸ್ ನಾವು, ಸಿಂಪಲ್ ಆಕ್ಸಿಸ್. ಈಗ ನಿಮ್ಗೆ ಗೊತ್ತಿರೋ ಹಂಗೆ ಸೊ ಇದೆಲ್ಲ ಬೇಸಿಕಲಿ ಲೆಟ್ಸ್ ಟೇಕ್ ಸಮ್ ಎಕ್ಸ್ ಆಕ್ಸಿಸ್ ಅಂತ ತೊಗೋಣ, ದ ವೈ ಆಕ್ಸಿಸ್, ದ ಝೆಡ್ ಆಕ್ಸಿಸ್, ಸಮಥಿಂಗ್ ಲೈಕ್ ದಿಸ್. ಓಕೆ, ಈಗ ನಂತರ ಸೊ ಈಗ ಯಾವುದೋ ಒಂದು ಲೈನ್ ತೊಗೊತೀನಿ, ಯಾವುದೋ ಒಂದು ಪಾಯಿಂಟ್ ನಮ್ಮ ಹತ್ರ ಇದೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಮ್ಯಾಜಿನ್ ದಿಸ್ ಅ ಪಾಯಿಂಟ್ P ಅಟ್ ದಿಸ್ ಲೊಕೇಶನ್. ಈ ಪಾಯಿಂಟ್ Pಗೆ ಯಾವುದೋ ಒಂದು ಡೈರೆಕ್ಷನ್ ಇರುತ್ತೆ. This is called direction. It's pointing to the position vector, or you can say in another way direction vector, where it's pointing from the origin to the point P anta. Artha ide clear agi? It's very simple. So ee angle, so enavutte anta idu, see this is I'm showing it in 2D. Ee board bandu 2D. So actually bandu z axis bandu aache irutte. So I can take one, so ನೋಡಿ ಇಲ್ಲಿ, ಸೊ ಇದು ಎಕ್ಸ್ ಆಕ್ಸಿಸ್ ದ, ಇದು ವೈ ಆಕ್ಸಿಸ್ ದ. ಸೊ ನಿಮ್ಮ ಝೆಡ್ ಆಕ್ಸಿಸ್ ಬಂದು ಈ ರೀತಿ ಇರುತ್ತೆ. ಸೊ ಅಂದರೆ ಲೈನ್ ಬಂದು ಈ ರೀತಿ ಇರೋದಿಲ್ಲ. ಐ ಶೋ ಲೈನ್ ಆಲ್ಸೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ತೊಗೊಂಡ್ರೆ ನಾವು, ಆಯಿತಾ, ನೋಡಿ ಇದು ಝೆಡ್ ಆಕ್ಸಿಸು. ಸೊ ನಿಮ್ಮ ಲೈನ್ ಬಂದು ಹಿಂಗಿರುತ್ತೆ. ಸೊ ಇಟ್ಸ್ ಲೈಕ್ ಔಟ್ವರ್ಡ್ಸ್ ಹಿಂಗಿರುತ್ತೆ. ಅರ್ಥ ಆಯ್ತಾ? ಸಿ ನೋಡಿ, ಈ ಥರ ಔಟ್ವರ್ಡ್ಸ್ ಇರುತ್ತೆ. ಅದನ್ನು ನಾವು ಇದನ್ನು ಬರೆಯೋಕ್ಕೆ ಆಗೋದಿಲ್ಲ, ಬಿಕಾಸ್ ಐ ಆಮ್ ಟ್ರೈನ್ ಟು ಎಕ್ಸ್ಪ್ಲೇನ್ 3D ಜಾಮೆಟ್ರಿ. ಆದರೆ ಈ ಬೋರ್ಡ್ ಬಂದು 2D ಅಲ್ವಾ, ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಮೀನ್ಸ್ ದಟ್ ದಿಸ್ ಲೈನ್ಸ್ ಕಮಿಂಗ್ ಔಟ್ಸೈಡ್. ಅಂದರೆ ಈ ರೆಡ್ ಕಲರ್ ಲೈನು ಈ ಥರ ಇರುತ್ತೆ. ಅರ್ಥ ಆಯ್ತಾ? ಸೊ ಪಾಯಿಂಟ್ P ನಾನು X, Y, Z ಅಂತ ಕೋಆರ್ಡಿನೇಟ್ಸ್ ತೊಗೊಂಡ್ರೆ, if I take like this, then this line makes an angle. Let's take, it makes an angle alpha with the x-axis and beta with the y-axis, gamma with the z-axis. ಅಂದರೆ ಈ ಲೈನು ಇಟ್ ಮೇಕ್ಸ್ ಸಮ್ ಆ್ಯಂಗಲ್ಸ್ ವಿತ್ x-axis, y-axis, z-axis. ಅರ್ಥ ಆಯ್ತಾ? ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ ಇಲ್ಲಿ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಬಾಕ್ಸ್. ಸೊ ಇದೊಂದು ಬಾಕ್ಸ್ ಅಂತ ತೊಗೋಣ. ಈಗ ಬಿಫೋರ್ ದಿಸ್ ಐ ಟ್ರೈ ಟು ಎಕ್ಸ್ಪ್ಲೇನ್ ಒಂದು ಡಯಾಗ್ರಾಮ್. ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಲೆಟ್ ಅಸ್ ಡ್ರಾ ಒನ್ ಮೋರ್ ಡಯಾಗ್ರಾಮ್ ಫಾರ್ ಯು. ಸೊ ಈಗ ಒಂದು ಲೆಟ್ ಅಸ್ ಟೇಕ್ ಒನ್ 3 dimensional ಫಿಗರ್. ಈಗ ಇಲ್ಲಿ ಈ ಥರ ತೊಗೊಂಡಾಗ ನಾನು ಸೊ ಅರ್ಥ ಮಾಡ್ಕೊಬೇಕು. ನಾವು ಯಾವತ್ತೇ ಆಗಲಿ ಯಾವುದೇ ಟಾಪಿಕ್, ನಮ್ಮ ಮ್ಯಾಥ್ಸ್ ಮಾತ್ರ ಯಾವತ್ತೂ ಆಗಲಿ ಐ ಆಲ್ವೇಸ್ ಟೆಲ್ ಯು ಶುಡ್ ನಾಟ್ ಮಗ್ ಅಪ್ ಎನಿ ಟಾಪಿಕ್. ಈಗ ಫಾರ್ ಎಕ್ಸಾಂಪಲ್ ಇದು ಪಾಯಿಂಟ್ O ಅಲ್ವಾ, ನಾನು ಇದು ಪಾಯಿಂಟ್ O ಅಂತ ತೊಗೊತಾ ಇದ್ದೀನಿ, ಇದು ಪಾಯಿಂಟ್ P ಅಂತ. ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಥರ ಆಪೋಸಿಟ್ ಬರ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆ ಲೈನ್ಸ್ ಕಮಿಂಗ್ ಲೈಕ್ ದಿಸ್, ಬಟ್ ಆ್ಯಕ್ಚುಲಿ ಇದು ಹಿಂದೆಗಡೆ ಬ್ಯಾಕ್ ಸೈಡ್ ಇಟ್ ಈಸ್. ಸೊ ಬ್ಯಾಕ್ ಸೈಡಿಂದ ಫ್ರಂಟ್ ಬರ್ತಾ ಇದೆ. ಸೊ ಇಫ್ ಐ ಟೇಕ್ ದಿಸ್ ನಾವು ಇನ್ ದಿಸ್ ಕೇಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಇಸ್ ಮೈ ಆಕ್ಸಿಸ್, ಇಫ್ ದಿಸ್ ಇಸ್ ಮೈ ನಾನು ಈಗ ಎಕ್ಸ್ ಆಕ್ಸಿಸ್ ಅಂತ ತೊಗೊಂಡು, ಇದನ್ನು ವೈ ಆಕ್ಸಿಸ್ ತೊಗೊಂಡ್ರೆ, ಸೊ ಇದು ನಾನು ಝೆಡ್ ಆಕ್ಸಿಸ್ ಅಂತ ತೊಗೊಂಡ್ರೆ, ಸೊ ಇಟ್ಸ್ ಮೇಕಿಂಗ್ ಆ್ಯಂಗಲ್. ವಾಟ್ಸ್ ಆ್ಯಂಗಲ್ ಇಟ್ಸ್ ಮೇಕಿಂಗ್ ಆಲ್ಫಾ, ಆ್ಯಂಡ್ ದೆನ್ ಇಟ್ಸ್ ಮೇಕಿಂಗ್ ಬೀಟಾ, ಇಟ್ಸ್ ಮೇಕಿಂಗ್ ಗಾಮಾ. ಆಯಿತಾ? ಸೊ ಮೀನಿಂಗ್ ಏನಂದರೆ, ಲೆಟ್ ಮಿ ಟ್ರೈ ಟು ಎಕ್ಸ್ಪ್ಲೇನ್ ಯು. ಈಗ ನಾನು ಈ ಬಾಕ್ಸ್ ತೊಗೊಂಡ್ರೆ, ಐ ಟ್ರೈ ಟು ಟೇಕ್ ದಿಸ್ ಬಾಕ್ಸ್. ಸೊ ಈ ಬಾಕ್ಸ್ ನೋಡಪ್ಪ, ಇದು 3 dimensional ಸ್ಪೇಸ್ ಅನ್ಕೋಣ. ಇದು 3D ಆಯಿತಾ? ನೋಡಿ ಬಾಕ್ಸ್ ಅಲ್ವಾ ಇದು 3D, ನೋಡಿ ಎಂಟಿ ಸ್ಪೇಸ್ ಎಲ್ಲ ಇದೆ. ಓಕೆ ಫೈನ್. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆಕ್ಸಿಸ್. ಯು ಟೇಕ್ ದಿಸ್ ಕಾರ್ನರ್ಸ್, one is x-axis, one is y-axis, one is z-axis. So what you see, this red line, what you see, it's coming from one of the axes. ಆ ಕಾರ್ನರ್ ಇಂದ ಹಿಡಿದು ಇನ್ನೊಂದು ಕಾರ್ನರ್ ಇದೆ.
I'll remove this side. Okay, ಆಯ್ತಾ? ನೋಡಿ ಇದು ಈ ಥರ ಇದೆ. ಸಿ ವಾಟ್ ಯು ಸಿ ಇನ್ ಡಯಾಗ್ರಾಮ್ ಇಸ್ ಡಿಫ್ರೆಂಟ್. ನೋಡಿ ಈ ಥರ ಇರೋದು. ಈವನ್ ನಿಮ್ದು ಐ ಥಿಂಕ್ ಕೆಮಿಸ್ಟ್ರಿಯಲ್ಲಿ ಸಾಲಿಡ್ ಸ್ಟೇಟಲ್ಲೂ ಅಷ್ಟೇ ಅಲ್ವಾ? ಐ ಥಿಂಕ್ ಸಮಥಿಂಗ್ ಕಾಲ್ಡ್ ಎಸ್ BCC, ಬಾಡಿ ಡಯಾಗ್ನಲ್ ಅಂತ. ಸೊ ಯು ಹ್ಯಾವ್ ಟು ಮೆಷರ್ ಸೇಮ್ ಡಯಾಗ್ರಾಮ್. ಇಲ್ಲೊಂದು ಇರುತ್ತೆ, ಸೆಂಟ್ರಲ್ ಒಂದು ಇಲ್ಲೊಂದು ಇರುತ್ತಲ್ಲ. ಐ ಮೀನ್ ಯು ಹ್ಯಾವ್ ದಟ್ ಏನಂತಾರೆ ಅದನ್ನ, ಲೈಕ್ ಸಾಲಿಡ್ಸ್. ಸೊ ಯೂನಿಟ್ ಸೆಲ್ಸ್ ವಿಲ್ ಬಿ ದೇರ್. ಸೊ ಅಂದರೆ ಈ ಕಾರ್ನರಿಂದ ಹಿಡಿದು ಈ ಕಾರ್ನರ್ ಹೋಗಿರುತ್ತೆ. ಸೊ ದಟ್ ಮೀನ್ಸ್ ನೀವು ಒಳಗಡೆ ನೋಡಿದಾಗ ಇಲ್ಲಿ, ಸೊ ಆಬ್ವಿಯಸ್ಲಿ ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ಸ್. ನೋಡಿ ಕೆಳಗಡೆ ನೋಡಿದಾಗ ಇಲ್ಲಿ ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ ವಿತ್ ಎಕ್ಸ್ ಆಕ್ಸಿಸ್, ವಿತ್ ವೈ ಆಕ್ಸಿಸ್, ವಿತ್ ಝೆಡ್ ಆಕ್ಸಿಸ್. ಒಳಗಡೆ ನೋಡಿ ಇಲ್ಲಿ. ಸೊ ಇಟ್ಸ್ ಮೇಕಿಂಗ್ ಕೆಳಗಡೆ ಕಾಣಿಸಿದೆಯಾ ಒಳಗಡೆ ನೋಡಿ. ಸೊ ಇಟ್ಸ್ ಮೇಕಿಂಗ್ ಸಿ ಇಲ್ಲಿ ನೋಡಿದಾಗ ಈ ಕಾರ್ನರ್ ಇಲ್ಲಿ ಎಡ್ಜ್ ಇದೆಯಲ್ವಾ? ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಸೊ ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ ವಿತ್ ಎಕ್ಸ್ ಆಕ್ಸಿಸ್, ವಿತ್ ವೈ ಆಕ್ಸಿಸ್, ವಿತ್ ಝೆಡ್ ಆಕ್ಸಿಸ್. ಆ್ಯಂಡ್ ಇಟ್ ಇಸ್ ಪಾಯಿಂಟ್, ದಿಸ್ ಇಸ್ ಅ ಪಾಯಿಂಟ್ ಪಿ ಇಲ್ಲಿ. ಇದು ಡಯಾಗ್ನಲ್ ಇದು, ಬಟ್ ನಿಮ್ಗೆ ಇಲ್ಲಿ ನೋಡೋ ಡಯಾಗ್ನಲ್ ಥರ ಕಾಣಿಸೋದಿಲ್ಲ. ಸೊ ಅದರಿಂದ ಸೊ ವಾಟ್ ಎವರ್ ದ ಆ್ಯಂಗಲ್ ಇಟ್ ಮೇಕ್ಸ್ ಹಿಯರ್, ಅದನ್ನು ನಾವು ಆಲ್ಫಾ, ಬೀಟಾ, ಗಾಮಾ ಅಂತ ತೊಗೊತೀವಿ. ಸೊ this is, if I write this as like this, what's the angle it's made here? So angle, let's take, made as alpha and then beta and then gamma. So cosine of this angle andre cos alpha and then cos beta and then cos gamma. So cosine of this angle is called as what? Direction cosines. ಯಾಕೆ ಡೈರೆಕ್ಷನ್, ಇಟ್ಸ್ ಪಾಯಿಂಟಿಂಗ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್, ಅದರದ್ದು ಕೊಸೈನ್. ಸೊ ಫಾರ್ ಎವ್ರಿ ಲೈನ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಪ್ರತಿ ಒಂದು ಲೈನ್ಗೂ ಡೈರೆಕ್ಷನ್ ಕೊಸೈನ್ಸು ಯೂನಿಕ್ ಆಗಿರುತ್ತೆ. ಅದರ ಡೈರೆಕ್ಷನ್ ರೇಷಿಯೋಸು, there can be infinite number of direction ratios. I'll explain what is that also meaning. Okay, cos alpha, cos beta, cos gamma, ಇದನ್ನೇ ನಾವು ರೆಪ್ರೆಸೆಂಟ್ ಮಾಡ್ತೀವಿ L, M and N. So what is the meaning of this? ಏನು ಡೈರೆಕ್ಷನ್ ರೇಷಿಯೋಸ್ ಅಂದರೆ, it's nothing but cosine of the angle made by the resultant, or you can say direction vector with the x-axis, y-axis, z-axis. So it's a cosine of the angle made by the direction or position vector with the x-axis, y-axis, z-axis respectively. ಅರ್ಥ ಆಯ್ತಾ? cos alpha, cos beta, cos gamma. ನಾನೀಗ ಸಿಂಪಲ್ ಆಗಿ ನಾವು ತೊಗೊಂಡ್ರೆ, ಈಗ ಲೆಟ್ಸ್ ಟೇಕ್ ಎ ಸಿಂಪಲ್ ನಾವು. ಈಗ ಸೊ ನಾನೀಗ ಬರೀ ಎಕ್ಸ್ ಆಕ್ಸಿಸ್ ಮಾತ್ರ ತೊಗೊತಾ ಇದ್ದೀನಿ. ಐ ಟೇಕ್ ನಾವು ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಓನ್ಲಿ ನಾವು ದ ಎಕ್ಸ್ ಆಕ್ಸಿಸ್. ಈಗ ಈ ಎಕ್ಸ್ ಆಕ್ಸಿಸ್ಗೆ ನಾನೀಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ದ ಪೊಸಿಷನ್ ವೆಕ್ಟರ್ ಪಿ, ದ ರಿಸಲ್ಟೆಂಟ್ ಅಂತ ತೊಗೊಬೋದು ನಾವು. ಸೊ ನಾನು ಇದನ್ನು ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಇದು ಆಲ್ಫಾ ಬಂದು, ಸೊ ದಿಸ್ ಈಸ್ ಯುವರ್ ಆಲ್ಫಾ, ಆಯಿತಾ? ಈಗ ನಾನು ಆಲ್ಫಾ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ, ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ಸ್ ದ ಮೀನಿಂಗ್ ಆಫ್ ದಿಸ್. ನಾನು ಈ ವೆಕ್ಟರ್ನ, ಸೊ ವಾಟ್ ಈಸ್ ಆಲ್ಫಾ, ಕಾಸ್ ಆಲ್ಫಾ ಅಂದ ಮೀನಿಂಗ್ ಏನು? ಈ ಎಕ್ಸ್ ಕೋಆರ್ಡಿನೇಟು, ಈಗ ಪಾಯಿಂಟ್ ಯಾವುದೋ ಒಂದು ಪಿ ಅಂದರೆ ಅದು ಎಕ್ಸ್ ಕೋಆರ್ಡಿನೇಟ್, ಯು ಕ್ಯಾನ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ಗೆಟ್ ಎಕ್ಸ್ ಕೋಆರ್ಡಿನೇಟ್. ಇದು ಎಕ್ಸ್ ಕೋಆರ್ಡಿನೇಟಾ? ಸೊ ವಾಟ್ ಈಸ್ ಕಾಸ್ ಆಲ್ಫಾ? ದ ಕಾಸ್ ಆಲ್ಫಾ ಬಂದು ಅಡ್ಜಸೆಂಟ್ ಎಕ್ಸ್ ಡಿವೈಡೆಡ್ ಬೈ ಇದು ಮ್ಯಾಗ್ನಿಟ್ಯೂಡು. ಸೊ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್? ಈಗ ಒಂದು ವೇಳೆ ನಾನು ಈಗ ಫಾರ್ ಎಕ್ಸಾಂಪಲ್ ಇಫ್ ಐಮ್ ಟೇಕಿಂಗ್ ಪಾಯಿಂಟ್ ಎಸ್ ಎಕ್ಸ್ ಕಮ ವೈ ಕಮ ಝೆಡ್, ದ ವೆಕ್ಟರ್ ವಿಲ್ ಬಿ ವಾಟ್ ಹ್ಯಾಪನ್ಸ್ ನಾವು? ಫಾರ್ ಎಕ್ಸಾಂಪಲ್ ಟೇಕಿಂಗ್ OP ವೆಕ್ಟರ್, ಸೊ ದ OP ವೆಕ್ಟರ್ ವಿಲ್ ಬಿ ವಾಟ್ ಹ್ಯಾಪನ್ಸ್? xi ಕ್ಯಾಪ್, ಸೊ y j ಕ್ಯಾಪ್ ಆ್ಯಂಡ್ z k ಕ್ಯಾಪ್ ಅಲ್ವಾ? ಇದು ವೆಕ್ಟರ್. The OP vector, point ಬಂದು x, y, z. OP vector starting from origin 0, 0, 0, it is xi cap, y j cap, z k cap. So ಇದು what is the OP vector magnitude ಎಷ್ಟಾಗುತ್ತೆ? So root of x square plus y square plus z square ಅಂತ ಹೇಳ್ತೀವಿ. ಈಗ what is the answer for this? Cos alpha will be x adjacent divided by hypotenuse, that is x square plus y square plus z square. So cos alpha is, this is nothing but L. ಅರ್ಥ ಆಯ್ತಾ? ಅದೇ ರೀತಿ ನಾವು ಕಾಸ್ ಬೀಟಾ ಫೈಂಡ್ ಮಾಡಿದಾಗ ಏನಾಗುತ್ತೆ? ನೀವೇ ಹೇಳಿ ಕಾಸ್. ಸಿಮಿಲರ್ಲಿ ಐ ಆಮ್ ಟೇಕಿಂಗ್ ದ ರಿಸಲ್ಟೆಂಟ್ ವಿತ್ ಎಕ್ಸ್ಪೆಕ್ಟ್ ಟು ವೈ ಆಕ್ಸಸ್. ಆಗ ಅದು ವಾಟ್ ಇಸ್ ದ ವೈ ಕೋಆರ್ಡಿನೇಟ್ಸ್? ಯು ಹ್ಯಾವ್ ಟು ಡ್ರಾ ಪರ್ಪೆಂಡಿಕ್ಯುಲರ್ಸ್. ಟು ಫೈಂಡ್ ದ ವೈ ಕೋಆರ್ಡಿನೇಟ್ ಐ ಡ್ರಾ ಪರ್ಪೆಂಡಿಕ್ಯುಲರ್ ಆಫ್ ದಿಸ್, ದಟ್ಸ್ ಮೈ ವೈ ಕೋಆರ್ಡಿನೇಟ್. ಸೊ ಅಡ್ಜಸೆಂಟ್ ಆಲ್ವೇಸ್. ಸೊ ನಾನು ಯಾವತ್ತೇ ಆಗಲಿ, ಸೊ ಇಲ್ಲಿ ವೈ ಬರ್ತದೆ ಸಿಂಪಲ್ ಆಗಿ. ಸೊ ಸೇಮ್ ಥಿಂಗ್ ಯು ಗೆಟ್ ಇಟ್. ಸೊ ಕಾಸ್ ಬೀಟಾ ಇಸ್ ನಥಿಂಗ್ ಬಟ್ ವೈ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ದಟ್ ಈಸ್ ಕಾಲ್ಡ್ ಎಸ್ ಎಮ್ ಅಂತ ಹೇಳ್ತೀವಿ. ಅದೇ ರೀತಿ ಕಾಸ್ ಗಾಮಾ ತೊಗೊಂಡ್ರೆ ನಾವು ಝೆಡ್ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, LMN ಅಂತ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಿಸ್ ಇಸ್ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಇದನ್ನು ನೀವು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ವೆನ್ ಯು ಸ್ಕ್ವೇರ್ ಎವ್ರಿಥಿಂಗ್, ಸ್ಕ್ವೇರ್ L ಸ್ಕ್ವೇರ್, M ಸ್ಕ್ವೇರ್, N ಸ್ಕ್ವೇರ್, ಆ್ಯಡ್ ಇಟ್, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ. ಆಗೇನಾಗುತ್ತೆ ನ್ಯೂಮಿನೇಟ್ರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಡಿನಾಮಿನೇಟರ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಆಗುತ್ತೆ, ಎರಡು ಕಾಮನ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಯು ಗೆಟ್ ಲೈಕ್ ದಿಸ್. ಸೊ ಐ ಕ್ಯಾನ್ ಸೇ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಕ್ವಲ್ ಟು 1, ಆರ್ ಯು ಕ್ಯಾನ್ ಸೇ L ಸ್ಕ್ವೇರ್ ಪ್ಲಸ್ M ಸ್ಕ್ವೇರ್ ಪ್ಲಸ್ N ಸ್ಕ್ವೇರ್ ಈಕ್ವಲ್ ಟು 1.
ಬೋರ್ಡ್ ಇಸ್ ಶೇಕಿಂಗ್. ಓಕೆ, ಯಾ. ಸೊ ಅಂದರೆ ಇದು ಸಿಂಪಲ್, ಅರ್ಥ ಆಗಿದೆ ಕ್ಲಿಯರ್ ಆಗಿ. ಸೊ ಈ ಬಾಕ್ಸ್ ಎಕ್ಸ್ಪೆರಿಮೆಂಟ್, ಸೊ ಈ ಥರ 3D ವಿಜುವಲೈಸ್ ಮಾಡ್ಕೋಬೇಕು ನಾವು ಯಾವತ್ತೇ ಆಗಲಿ. ಇಟ್ಸ್ ಇನ್ ದ ಒನ್ ಕಾರ್ನರ್ ಟು ದ ಅದರ್ ಕಾರ್ನರ್ ಇಟ್ ಇಸ್. ಅರ್ಥ ಆಯ್ತಾ? ಸೊ ಐ ಸ್ಟಿಲ್ ರಿಮೆಂಬರ್ ಕೆಮಿಸ್ಟ್ರಿಯಲ್ಲಿ ಕೂಡ ಒಂದು BCC ಡಿರೈವೇಷನ್ ಬರುತ್ತೆ, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ದು. ಯು ಹ್ಯಾವ್ ಟು ಫೈಂಡ್ ಎ ಪ್ಯಾಕಿಂಗ್ ಎಫಿಷಿಯನ್ಸಿ. ಅದರಲ್ಲಿ ಕೂಡ ಐ ಥಿಂಕ್ ಯು ಹ್ಯಾವ್ ಟು ಯೂಸ್ ಸೇಮ್ ಮ್ಯಾಥಮೆಟಿಕ್ಸ್. ಸೊ ಎಲ್ಲ ಕಡೆ ಫಿಸಿಕ್ಸಲ್ಲಾಗಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಎಲ್ಲ ಕಡೆ ಮ್ಯಾಥ್ಸ್ ಇರುತ್ತೆ. ಓಕೆನಾ? ಸೊ ಈಗ ನೀವು ನೆನ್ಪಿಟ್ಕೊಬೇಕು, L² + M² + N². ಸೊ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ದಟ್ ಯು ಶುಡ್ ನೋ. ಆಯಿತಾ? ಸೊ ನಿಮ್ಗೆ ಏನಾದರೂ ಇದು ಆಸ್ಕ್ ಯು ಟು ಫೈಂಡ್ ಡೈರೆಕ್ಷನ್ ಕೊಸೈನ್ಸ್, ವಾಟ್ ಯು ಶುಡ್ ಫೈಂಡ್? ಎ ವೆರಿ ಸಿಂಪಲ್. You have to find what is the angle made by the position vector with respect to x-axis, with respect to y-axis, with respect to z-axis. ಇದು ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಡೈರೆಕ್ಷನ್ ಕೊಸೈನ್ಸ್. ಈಗ ನಾವು ಅರ್ಥ ಮಾಡ್ಕೊಂಡ ನಂತರ ಈಗ ವಾಟ್ ಈಸ್ ಡೈರೆಕ್ಷನ್ ರೇಷಿಯೋಸ್ ಅಂತ ನಂತರ ಲೆಟ್ಸ್ ಟೇಕ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು ಈಗ. ಸೊ ಕಮಿಂಗ್ ಟು ಡೈರೆಕ್ಷನ್ ರೇಷಿಯೋಸ್, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಗೆ ಯಾವುದೇ ಒಂದು ವೆಕ್ಟರ್ ಕೊಟ್ಟರೆ ಡೈರೆಕ್ಷನ್ ರೇಷಿಯೋಸ್. ಈಗ ನಂಗೆ ಯಾವುದೋ ಒಂದು ವೆಕ್ಟರ್ ಕೊಟ್ಟರು ಅನ್ಕೋಣ. ಈಗ for example, I have some, let's take some OP vectors. So that's basically xi cap, so yj cap and zk cap. So you vector kotre, so basically it's pointing toward it is pointing towards a point and showing some direction. So whatever the coefficients of I, j, k, that it's simple ಆಗಿ ಹೇಳ್ಬೇಕಂತ. I'll tell the definitions also. Definitions ಎಲ್ಲ ಸೆಕೆಂಡ್ರಿ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಅದೇನು ವೆಕ್ಟರ್ ಕೊಟ್ಟಿದ್ದಾರೋ ಅದರದ್ದು ಕೊಯಿಫಿಷಿಯೆಂಟ್ಸು ಐದು, ಜೆದು, ಕೆದು, ದಟ್ಸ್ ನಥಿಂಗ್ ಬಟ್ ಡೈರೆಕ್ಷನ್ ರೇಷಿಯೋಸ್. ಸೊ DRs ಅಂತ ಹೇಳಿದ್ರೆ DCs ಆ್ಯಂಡ್ DRs ಅಂತ ಹೇಳ್ತೀವಿ ನಾವು. ಸೊ DRs ಫಾರ್ ದಿಸ್ ನಥಿಂಗ್ ಬಟ್ x, y, z, ದಟ್ಸ್ ಇಟ್. ಅಂದರೆ ಯಾವುದೋ ಒಂದು ವೆಕ್ಟರ್, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ OP ವೆಕ್ಟರ್ ಇಸ್ ಗಿವನ್ ಆಸ್ 2i cap, 3j cap, 4k cap ಅನ್ನು ಕೊಟ್ಟಿದ್ರೆ, ಸೊ 2, 3, 4 ದಟ್ ಇಟ್ ಸೆಲ್ಫ್ ನಥಿಂಗ್. ಅದನ್ನೇ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಫಸ್ಟ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅಲ್ಲಿ ನನಗೆ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಮೀನಿಂಗ್ ಆಫ್ ದಿಸ್. ಫಾರ್ ಎಕ್ಸಾಂಪಲ್ ಅಗೇನ್ ಯು ಹ್ಯಾವ್ ಸಮ್ ಪಾಯಿಂಟ್ P, ಆಯಿತಾ? ಸೊ ಈಗ ಯಾವುದೋ ಒಂದು ಪಾಯಿಂಟ್ P ಇದೆ. ಈ ಪಾಯಿಂಟ್ Pಗೆ ಇದು ಇಟ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಪಾಯಿಂಟ್ P. ಲೆಟ್ಸ್ ಟೇಕ್ ದಿಸ್ ಇಸ್ 2, 3, 4 ಅಂತ. ನಾನೀಗ ಇದನ್ನು 2, 3, 4 ಮಲ್ಟಿಪ್ಲೈ ಮಾಡ್ತೀನಿ. ಅಲ್ಲಿ ಮಲ್ಟಿಪ್ಲೈ ವಿತ್ 2. ಆಗೇನಾಗುತ್ತೆ, ಐ ವಿಲ್ ಗೆಟ್ ಒನ್ ಮೋರ್ ಪಾಯಿಂಟ್ ಸಮ್ವೇರ್ ಇನ್ ದ ಸೇಮ್ ಲೈನ್ ಓನ್ಲಿ. ಸೇಮ್ ಲೈನ್ ಐ ಗೆಟ್ ಒನ್ ಮೋರ್ ಪಾಯಿಂಟ್. ಆಗ ನನಗೆಲ್ಲ 4, 6, 8 ಬರುತ್ತೆ. ಅಲ್ಲಿ ಮಲ್ಟಿಪ್ಲೈ ದಿಸ್ ಪಾಯಿಂಟ್ ವಿತ್ ಮೇ ಬಿ 3, ಐ ಗೆಟ್ ಒನ್ ಮೋರ್ ಪಾಯಿಂಟ್ 6, 9, 12, ಆರ್ ಐ ಮಲ್ಟಿಪ್ಲೈ ವಿತ್ ಸೋ ಮೆನಿ ಥಿಂಗ್ಸ್. ಅಂದರೆ ಒಂದು ಗಿವನ್ ಲೈನ್ಗೆ ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಅಂದರೆ 2, 3, 4 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ರಿ, ದರ್ ಕ್ಯಾನ್ ಬಿ ಸೋ ಮೆನಿ ಡೈರೆಕ್ಷನ್ ರೇಷಿಯೋಸ್ ಫಾರ್ ಎ ಗಿವನ್ ಲೈನ್. ನೋಡಿ ಎಷ್ಟೊಂದು ಇರ್ತವೆ ಗಿವನ್ ಲೈನ್. ಆದರೆ ವಾಟ್ ಅಬೌಟ್ ಆಲ್ಫಾ, ಬೀಟಾ, ಗಾಮಾ? So the alpha, beta, gamma, that is, idu alpha, idu for example if I take y-axis beta, idu gamma, it's a very unique. ಒಂದು ಲೈನ್ಗೆ ಯಾವತ್ತೇ ಆಗಲಿ ಡೈರೆಕ್ಷನ್ ರೇಷಿಯೋಸ್ ಇದೆಯಲ್ವಾ, DR. ಸೊ ಅದು ಎಷ್ಟೊಂದು ಇರ್ಬೋದು, ದೇ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಡೈರೆಕ್ಷನ್ ರೇಷಿಯೋಸ್. ಬಟ್ ಆದರೆ DCs ಇದೆಯಲ್ವಾ, ಡೈರೆಕ್ಷನ್ ಕೊಸೈನ್ಸು, ಅದು ಮಾತ್ರ ಯುನೀಕ್ ಆಗಿರುತ್ತೆ. ದೇರ್ ಇಸ್ ಓನ್ಲಿ ಒನ್ ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಫಾರ್ ಎ ಗಿವನ್ ಲೈನ್. ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಸ್ವಲ್ಪ ಚೇಂಜ್ ಮಾಡಿದ್ರೆ ಬಾಕ್ಸ್ ಅಂದು, ಸೊ ಫಾರ್ ಎಕ್ಸಾಂಪಲ್ ಆಯಿತಾ, ಸೊ ಅವ್ರು ಸ್ವಲ್ಪ ಚೇಂಜ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಇಫ್ ಐ ಚೇಂಜ್ ಲಿಟಲ್ ಆ್ಯಂಗಲ್ ಆಲ್ಸೋ, ನೀವು ಯಾವುದೊಂದು ಆಲ್ಫಾ ಬೀಟಾ ಒಂದು ಚೇಂಜ್ ಮಾಡಿದ್ರು ಅದು ಎಂಟೈರ್ ಲೈನ್ ಪೊಸಿಷನ್ನೇ ಚೇಂಜ್ ಆಗುತ್ತೆ. ಸೊ ಅಂದರೆ ಇಟ್ಸ್ ವೆರಿ ಈಕ್ವಲ್ ಇಂಪಾರ್ಟೆಂಟ್. ಆಲ್ಫಾ, ಬೀಟಾ, ಗಾಮಾ ಏನಿದೆಯಲ್ವಾ, ಸೊ ಅದು ಇಟ್ಸ್ ಎ ವೆರಿ ಯೂನಿಕ್ ಫಾರ್ ಎ ಗಿವನ್ ಲೈನ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಡೈರೆಕ್ಷನ್ ರೇಷಿಯೋಸ್ DCs ಬಂದು ಯೂನಿಕ್ ಆಗಿರುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಟು ಆನ್ಸರ್ ದ ಕಾನ್ಸೆಪ್ಟ್ಸ್. ಅರ್ಥ ಅದಾದಮೇಲೆ ನಂತರ ಆಸ್ ಐ ಟೋಲ್ಡ್ ಯು can get 2, 3, 4. What coefficients they given, that itself is direction, basically ratios. Actual direction is some definition ಇದೆ ಅದೆಲ್ಲ. What is the definition basically? So direction ratios basically they're nothing but if I take let's take the A, B, C as the direction ratios, then always the condition to satisfy is A divided by L. ಅದೇ ಲೈನ್ದು I have to find direction cosines. A divided by L, B divided by, for example I can say M, and C divided by N, that should be equal to always some constant. At the ratio yavattu same irbeku. And I can say, so A is basically if I take LM, if I take like L, M, N are direction cosines, then direction ratios can be anything which is multiplied of lambda times. You can have lambda L or lambda M or lambda N. So depending on lambda value, you can have so many direction ratios. ಏನು ಕನ್ಫ್ಯೂಷನ್ ಇಲ್ಲ, ಸಿಂಪಲ್. ಡೈರೆಕ್ಷನ್ ರೇಷಿಯೋಸ್ ಅಂದರೆ ವೆಕ್ಟರ್ ಏನು ಕೊಟ್ಟಿದ್ದಾರೋ ಅದ್ರದ್ದು ಏನು ಕೊಯಿಫಿಷಿಯನ್ಸ್ ಇದೆ ಅದೇ ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಿದ್ರೆ
angle made. What is the angle made by the line with the x-axis, y-axis, z-axis? Not just the angle made, it's a cosine of the angle made. So basically, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಡೈರೆಕ್ಷನ್ ರೇಷಿಯೋಸ್ಗೆ. ಅದೆಲ್ಲ ಕಂಡೀಷನ್ ಸೈಡ್ ಗಿಡಿ ಆ್ಯಕ್ಚುಲಿ ಅವೆಲ್ಲ ಬೇಡ. ಕೊಟ್ಟಿರೋ ವೆಕ್ಟರ್ದು ಕೋಎಫಿಷಿಯನ್ಸೇ ಇಷ್ಟು, ಕೋಎಫಿಷಿಯಂಟ್ ಡೈರೆಕ್ಷನ್ ರೇಷಿಯೋಸು ಎಷ್ಟೊಂದು ಇರ್ತವೆ. ಎಂತಕ್ಕೆ ಅಂದರೆ ಒಂದು ಗಿವನ್ ಲೈನಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದೆಯಲ್ಲಪ್ಪ. ಒಂದು ಲೈನ್ ಕೊಟ್ಟರೆ ಲೈನ್ ಇಸ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಆ ಥರ ಎಷ್ಟು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ನಿಮ್ಗೆ ಇನ್ಫೈನೈಟ್ ನಂಬರ್ ಆಫ್ ಡೈರೆಕ್ಷನ್ ರೇಷಿಯೋಸ್ ಸಿಗ್ತಾ ಇರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಇಷ್ಟೇ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸು. ಇದ್ರ ಮೇಲೆ ಬೇಸಿಕ್ಸ್ ಕ್ವಶನ್ಸ್ ಕೇಳ್ತಾನೆ ಬೋರ್ಡ್ ಎಕ್ಸಾಮಲ್ಲಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಕ್ವಶನ್ ಇಸ್ ವೆರಿ ಸಿಂಪಲ್. ವಾಟ್ ಈಸ್ ದ ಡೈರೆಕ್ಷನ್ ಕೊಸೈನ್ಸ್? ಲೈಕ್ ಆಸ್ಕಿಂಗ್ ಲೈಕ್ ಆಫ್ ದ ಎಕ್ಸ್. ಇದು ಫೇಮಸ್ ಕ್ವಶನ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಎಕ್ಸ್ ಆಕ್ಸಿಸ್. ಅಂದರೆ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಕೊಸೈನ್ಸ್. ನೋಡಿ, ಯಾವುದೋ ಒಂದು ಲೈನು, ನೋಡಿ ಇದು ಯಾವುದೋ ಒಂದು ಲೈನು, ಇದು ಡೈರೆಕ್ಷನ್ ಕೊಸೈನ್ಸ್ ಅಂದರೆ ನಿಮ್ಗೆ ಆಲ್ಫಾ, ಬೀಟಾ, ಗಾಮಾ ಇರುತ್ತೆ. ಯು ಕ್ಯಾನ್ ಸಿ ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ಸ್. ನಿಮ್ಗೆ ಹೆಂಗೆ ಕಾಣಿಸುತ್ತೆ ಇಲ್ಲಿ? ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ ವಿತ್ ದ ಎಕ್ಸ್ ಆಕ್ಸಿಸ್. ಎಲ್ಲಿದೆ ಅದು ಬಾಕ್ಸ್? ಓಕೆ, ಯು ಕ್ಯಾನ್ ಸಿ ಸಮ್ ಆ್ಯಂಗಲ್ ಅಲ್ವಾ? ಇಟ್ಸ್ ಮೇಕ್ 3 ಕೋಆರ್ಡಿನೇಟ್ಸ್ ಇದೆ, 1 2 3. ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್. ನಾವು ವಾಟ್ ದೇ ಸೇಯಿಂಗ್ ಇಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಅಂದರೆ ಈ ಲೈನ್ ಬಂದು ಎಕ್ಸ್ ಆಕ್ಸಿಸ್ ಮೇಲೆ ಕೂತಿರುತ್ತೆ. ಇಟ್ ವಿಲ್ ಬಿ ಸಿಟಿಂಗ್ ಆನ್ ಎಕ್ಸ್ ಆಕ್ಸಿಸ್. ಅಂದರೆ ಏನು? ಸೊ ದಿಸ್ ಲೈನ್ ಮೇಕ್ಸ್ ವಿತ್ ಎಕ್ಸ್ ಆಕ್ಸಿಸ್. ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸಾ, ಲೈನು ಅದ್ರ ಮೇಲೆ ಇದೆಯಾ? ಸೊ ಆ್ಯಂಗಲ್ ಮೇಡ್ ಬೈ ದ ಲೈನ್, ದ ಎಕ್ಸ್ ಆಕ್ಸಿಸ್ ವಿತ್ ಇಟ್ ಸೆಲ್ಫ್, ಎಕ್ಸ್ ಆಕ್ಸಿಸ್ ಓನ್ಲಿ, ದಟ್ ಇಸ್ 0 ಡಿಗ್ರಿ ಅಲ್ವಾ? ಸೊ ಆ್ಯಂಗಲ್ ಬಿಟ್ವೀನ್ ದಿಸ್ ಲೈನ್ ಆ್ಯಂಡ್ ದ ವೈ ಆಕ್ಸಿಸ್ 90 ಡಿಗ್ರೀಸ್. ವೈ ಇದು ಎಕ್ಸ್ ಆಕ್ಸಿಸ್, ಇದು 90 ಡಿಗ್ರೀಸ್. ಸೊ ಆ್ಯಂಗಲ್ ಮೇಡ್ ಬೈ this with respect z axis 90 degrees. So when I say x axis, so the angle what x axis makes itself is 0. ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಅಂದರೆ ಏನು? ನೀವು ಈ ಪಾಯಿಂಟ್ ಇದೆಯಲ್ವಾ, ಈ ಲೈನ್ ಇದೆಯಲ್ವಾ, ನಾನು ಏನು ಹೇಳಿದೆ, ಈ ರೆಡ್ ಕಲರ್ ಲೈನ್ ಇದೆಯಲ್ವಾ, ಈ ರೆಡ್ ಕಲರ್ ಲೈನ್ನ ಎಕ್ಸ್ ಆಕ್ಸಿಸ್ ಮೇಲೆ ತರ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ, ಈ ರೆಡ್ ಕಲರ್ ಲೈನ್ ಏನು ಮಾಡ್ತಾ ಇದ್ದೀರಾ? ಎಕ್ಸ್ ಆಕ್ಸಿಸ್ ಮೇಲೆ ತರ್ತಾ ಇದ್ದೀರಾ. ಆಗ ಆಲ್ಫಾ ಬಂದು 0 ಆಗುತ್ತೆ, ಬೀಟಾ 90, ಗಾಮಾ 90. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ತೊಗೊಂಬಂದರೆ, ಈ ಲೈನ್ನ ಇದ್ರ ಮೇಲೆ ತೊಗೊಂಬಂದರೆ ಆಲ್ಫಾ 0 ಆಗುತ್ತೆ. ಬೀಟಾ ನೋಡಿ, ಈ ರೆಡ್ ಲೈನ್ ಕೆಳಗಡೆ ಬಂದಂಗೆ ಇದು 90 ಡಿಗ್ರಿ ಆಗುತ್ತೆ. ಇದು ಆಬ್ವಿಯಸ್ಲಿ ಇದು ಇದ್ರ ಮೇಲೆ ಇರೋದ್ರಿಂದ ಇದು ಫುಲ್ 90 ಡಿಗ್ರೀಸ್ ಇದು, ಯಾಕಂದರೆ ಎಕ್ಸ್ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಆ್ಯಂಗಲ್ ಬಂದು 90 ಡಿಗ್ರೀಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಅದರಿಂದ ಸೊ ವಾಟ್ ಇಸ್ ಆ್ಯಂಗಲ್ ಮೇಡ್ ಹಿಯರ್ ನಾವು? ಇದು ಆ್ಯಂಗಲ್ ಇದು. ಸೊ ಆ್ಯಂಗಲ್ ಬಂದುಬಿಟ್ಟು ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್. ಸೊ ಎಕ್ಸ್ ಆಕ್ಸಿಸ್ ಆ್ಯಂಗಲ್ ಮೇಡ್ ಬೈ ಎಕ್ಸ್, ನೀವು ಹ್ಯಾವ್ ಟು ಫೈಂಡ್ ಆಲ್ಫಾ ಬೀಟಾ ಗಾಮಾ. ಆಲ್ಫಾ ಬೀಟಾ ಗಾಮಾ. ಸೊ ನಿಮ್ಗೆ ಕ್ಲಿಯರ್ಲಿ ಹೇಳ್ಬೋದು, ಆಲ್ಫಾ ಬಂದು 0 ಇರುತ್ತೆ, ಬೀಟಾ ಬಂದು 90 ಡಿಗ್ರಿ ಇರುತ್ತೆ, ಇದು ಬಂದು ಅಗೇನ್ 90 ಡಿಗ್ರಿ ಇರುತ್ತೆ. ಸೊ ದೇರ್ ಫೋರ್ ಡೈರೆಕ್ಷನ್ ಕೊಸೈನ್ಸ್ ಇಟ್ಸ್ ಅ ಡೈರೆಕ್ಟ್ ಕ್ವಶನ್ ಮಕ್ಕಳೇ. ಸೊ 0, ಕಾಸ್ 0, ಕಾಸ್ 0, ಕಾಸ್ 90, ನಂತರ ಇನ್ನೊಂದು ಕಾಸ್ 90 ಮತ್ತು ಆಲ್ಫಾ ಬೀಟಾ. ಸೊ ವಿಲ್ ಗೆಟ್ 1, 0, 0. ಈಗ ಇದನ್ನು ನೀವು ಹೇಳಬೇಕು. ಎಕ್ಸ್ ಆಕ್ಸಿಸ್ ಅಂದರೆ ಎಕ್ಸ್ ಆಕ್ಸಿಸ್ಗೆ 1 ಬರುತ್ತೆ. ಇದೆಲ್ಲ 1 ಮಾರ್ಕರ್ ಕ್ವಶನ್ಸು. ಅದಾದಮೇಲೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್ ಅಂದರೆ ಝೆಡ್ಗೆ 1 ಬರುತ್ತೆ, 0, 0, 1. ಅದೇ ರೀತಿ ವೈ ಆಕ್ಸಿಸ್ ಅಂತ ಹೇಳಿದ್ರೆ 0, 1, 0 ಅಂತ. ಅಂದರೆ ದ ಆ್ಯಂಗಲ್ ಮೇಡ್ ಬೈ ವೈ ಆಕ್ಸಿಸ್ ವಿತ್ ದ ವೈ ಆಕ್ಸಿಸ್ ಇಟ್ ಸೆಲ್ಫ್ ಇಸ್ 0. ಸೊ ಆಲ್ಫಾ ಈಸ್ 0. Angle made by y-axis with the z-axis is 90 degrees. Obviously, they're perpendicular. No, y-axis, z-axis 90 degrees. Y-axis with x-axis 90 degrees. So y with itself is 0. With respect to other axis, it is always 90 degrees. Are that clear again? Therefore, it is like this. Now, let's go for next question. Simple question. If a line makes an angle 90 degrees, 60 degrees, and 30 degrees with positive direction of x-axis, y-axis, z-axis, respectively, find direction cosines. ವಿಡಿಯೋ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇಟ್ಸ್ ಅ ವೆರಿ ಸಿಂಪಲ್. ಡೈರೆಕ್ಷನ್ಸ್ ಕೊಸೈನ್ಸ್ ಕೇಳ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ನನ್ನ ಕಾಸ್ 90. ಇದೆಲ್ಲ 1 ಮಾರ್ಕ್ ಕ್ವಶನ್ ಕೇಳಿದ್ರೆ ಏನು ಸ್ಟೆಪ್ಸ್ ಎಂಥದ್ದು ಬೇಡ, 1 ಮಾರ್ಕ್ ಕ್ವಶನ್ ಆನ್ಸರ್ ಬಂದರೆ ಸಾಕು. ಅದೇ ಇದನ್ನು 2 ಮಾರ್ಕ್ಸ್ ಎಲ್ಲ ಕೇಳಿದ್ರೆ ಆಗ ನೀವು ಫಾರ್ಮುಲಾ ಗೇಮ್ನೆಲ್ಲ ಬರಬೇಕಾಗುತ್ತೆ. ಬಟ್ ಇಲ್ಲ ಅಂದರೆ ಬೇಡ. ಆ್ಯಕ್ಚುಲಿ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿ. ಕಾಸ್ 90, ಕಾಸ್ 60 ಡಿಗ್ರೀಸ್ ಆ್ಯಂಡ್ ದೆನ್ ಕಾಸ್ 30 ಡಿಗ್ರೀಸ್. ಬೇಸಿಕಲಿ ದಿಸ್ ಇಸ್ ನಥಿಂಗ್ ಬಟ್ LMN. ಸೊ ಇದು LMN. ಸೊ ಈಗ ವಾಟ್ ಇಸ್ ಕಾಸ್ 90 ಡಿಗ್ರಿ? 0 ಡಿಗ್ರಿ. ಕಾಸ್ 60 ವ್ಯಾಲ್ಯೂ ಬಂದು ಏನು? ಹಾಫು. ನಂತರ ಕಾಸ್ 30 ಬಂದು √3 ಡಿವೈಡೆಡ್ ಬೈ 2. ದಟ್ಸ್ ಅ ವೆರಿ ಸಿಂಪಲ್ ಇಟ್ ಇಸ್. ಅರ್ಥ ಆಯ್ತಾ? ಸೊ 90, 60, 30. ಕಾಸ್ 90 0, ಕಾಸ್ 60 ಬಂದು ಸೈನ್ 30 ಹಾಫ್, ಕಾಸ್ 60 ಹಾಫು, ಅಂದರೆ ಸೈನ್ 30 ಡಿಗ್ರೀಸ್ ಬಂದು ಕಾಸ್ 30 ಡಿಗ್ರೀಸ್ ಬಂದು √3 ಡಿವೈಡೆಡ್ ಬೈ 2. ದಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ ಮಕ್ಕಳೇ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಸೊ ನಾನು ಸುಮ್ಮನೆ ಒಂದು ಕ್ವಶನ್ ತೊಗೊಂಡಿದ್ದೀನಿ, CET ಕ್ವಶನ್ ತೊಗೊಂಡೆ, KCET 2020. ಐ ಆಲ್ವೇಸ್ ಟೆಲ್ ಮಕ್ಕಳಿಗೆ, ನೀವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಡೋಂಟ್ ಥಿಂಕ್ ಬೋರ್ಡ್ ಎಕ್ಸಾಮ್ ಸಪ್ರೇಟ್ಲಿ, KCET ಸಪ್ರೇಟ್ಲಿ, ನೀಟ್ ಸಪ್ರೇಟ್ಲಿ, ಎಲ್ಲ ಒಂದೇ ಆ್ಯಕ್ಚುಲಿ. ಸೊ ಎರಡು ಜೊತೆಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಐ ಆಲ್ವೇಸ್ ಟೆಲ್ ಎವ್ರಿ ಒನ್. ಓಕೆ, ವೈ ಆಮ್ ಹೋಲ್ಡಿಂಗ್ ದಿಸ್ ಬಾಕ್ಸ್. ಓಕೆ, ಮುಗಿತದ ಕತೆ ಆಯಿತಾ?
ಈಗ ಸೊ ಇಲ್ಲಿ ವಾಟ್ ಈಸ್ ಆನ್ಸರ್? ಸೊ ಲೈನ್ ಮೇಕ್ಸ್ ದ ಆಂಗಲ್. ಇನ್ಫ್ಯಾಕ್ಟ್ ಈ ಥರ ಕ್ವಶನ್ ಎರಡು ಮೂರು ಬಂದಿದೆ. ಲೈನ್ ಮೇಕ್ಸ್ ದ ಆಂಗಲ್ π/3 ವಿತ್ ಈಚ್ ಆಫ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಅಂದರೆ ಎಕ್ಸ್ ಆಕ್ಸಿಸ್ ಜೊತೆನೂ π/3, ವೈ ಆಕ್ಸಿಸ್ ಜೊತೆನೂ π/3 ಮಾಡುತ್ತೆ. π/3 ಅಂದ್ರೇನು? π 180/30 60 ಡಿಗ್ರೀಸ್ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಅವ್ರೇನು ಕೇಳ್ತಾರೆ, ದೆನ್ ದ ಅಕ್ಯೂಟ್ ಆಂಗಲ್ ಮೇಡ್ ಬೈ ದ ಝೆಡ್ ಆಕ್ಸಿಸ್. ಸೊ ನಿಮ್ಗೆ ಆಲ್ಫಾ ಕೊಟ್ಟಿದ್ದಾರೆ, ಬೀಟಾ ಕೊಟ್ಟಿದ್ದಾರೆ, ಗಾಮಾ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು KCET ತುಂಬ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. cos square alpha, cos square gamma plus cos square alpha, cos square beta, cos square gamma. That if you add all things should be equal to 1. Mind alle calculate ಮಾಡಿ always. It is 60 degrees. So cos 60 ಅಂದ್ರೆ ಏನು? half ಇರುತ್ತೆ. half square plus half square. half square plus half square is again half only. ಆಯ್ತಾ? plus cos square gamma equal to 1. So you shift the half that side. It become 1 minus half root of 1/2. That is root of 1/2 is 1/√2. You will get plus or minus 1/√2 causes. That is the answer is 45 degrees. So ನೀವು ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ನಾನು ಹೇಳ್ದಂಗೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಆಗಲೇ ನೀವು 30 ಸೆಕೆಂಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಯಾವುದೇ ಅರ್ಥ ಆಗಿದೆ, ತುಂಬ ಈಸಿ ಇಟ್ ಇಸ್. ಐ ಜಸ್ಟ್ ಶೋ ದ ಸ್ಟೆಪ್ಸ್, ನಾಟ್ ರಿಕ್ವೈರ್ಡ್, ಬಟ್ ನಾನು ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. cos square alpha, cos square beta ಪ್ಲಸ್ cos square ಗಾಮಾ ಈಕ್ವಲ್ ಟು 1 ಅಲ್ವಾ? ಸೊ ಈಗ ಆಲ್ರೆಡಿ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ. π/3 ಅಂದರೆ 60 ಡಿಗ್ರಿ, 180/3 60 ಡಿಗ್ರೀಸ್. cos square 60, cos 60 ಅನ್ನೋದು ಹಾಫು. ಸೊ ಡೈರೆಕ್ಟ್ಲಿ ಪುಟ್ ಹಾಫ್ ಸ್ಕ್ವೇರ್ ಪ್ಲಸ್ ಹಾಫ್ ಸ್ಕ್ವೇರ್, ದಟ್ ಮಸ್ಟ್ ಬಿ ಈಕ್ವಲ್ ಟು, ಅದು ನನಗೆ ಗೊತ್ತಿಲ್ಲ, cos square ಗಾಮಾ. ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ. ಅದು ನನಗೆ ಗಾಮಾ ಫೈಂಡ್ ಮಾಡೋಕ್ಕೂ ಹಾಫ್ ಸ್ಕ್ವೇರ್ ಪ್ಲಸ್ ಹಾಫ್ ಸ್ಕ್ವೇರ್ 1/4 ಪ್ಲಸ್ 1/4, 1/4 ಪ್ಲಸ್ 1/4 ಬಂದು ಅಗೇನ್ ಬಂದು 1/2ನೇ ಆಗುತ್ತೆ. ಸೊ 1/4 plus cos square gamma equal to 1. 1/4 plus 1 2/4, that's 1/2. So cos square gamma bandu 1 minus 1/2 arutte. So what is cos square gamma? Cos gamma will be equal to that other angle half irutte. So square. So what is cos gamma will be equal to? Cos gamma is equal to plus or minus 1/√2. So gamma should be as per as options given. 45 degrees given, π/4. So gamma bandu enagutte nimge cos inverse of 1/2, that is 45 degrees. 45 degrees ಅಂದರೆ pi divided by 4 ಅಂತ. pi/2 is 90 degrees, pi/4 is 45 degrees. ಇದು ಸಿಂಪಲ್ ಆಗಿರುತ್ತೆ ಕ್ವಶನ್ಸು. ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಒಂದು ಕ್ವಶನ್ ತೊಗೊಂಡಿದ್ದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್. ಅಂದರೆ ಆ ಲೈನು ಈಕ್ವಲ್ ಆ್ಯಂಗಲ್ಸ್ ವಿತ್ ಎಕ್ಸ್ ಆಕ್ಸಿಸ್. ಈ ಕ್ವಶನ್ ಕೇಳಿದಾಗ ತುಂಬ ಸರಿ ಮಕ್ಕಳು ನನಗೆ ಹೇಳ್ತಾರೆ, ಸರ್ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ತುಂಬ ಸರಿ ಕೇಳಿದ್ದೀನಿ ಈ ಕ್ವಶನ್. ನಾನು ಕ್ಲಾಸಲ್ಲೆಲ್ಲ ಹೇಳಿದಾಗ ಯಾರು ವೆನ್ ಐ ಆಸ್ಕ್ ಸ್ಟೂಡೆಂಟ್, ರೈಟ್? ಸೊ ವಾಟ್ ಇಸ್ ದಿಸ್ ಕ್ವಶನ್ ಅಂದರೆ ತುಂಬ ಜನ ಮಕ್ಳು ಇರೋದು 60 60 60 ಈಕ್ವಲ್ ಅಲ್ವಾ ಸರ್ ಅಂತ. ದಟ್ಸ್ ರಾಂಗ್ ಮಕ್ಳು. ಕೆಲವರು 60 ಹೇಳ್ತಾರೆ, ಕೆಲವರು 90 ಹೇಳ್ತಾರೆ. ಅದೇ ವಿತೌಟ್ ಥಿಂಕಿಂಗ್ ದೇ ವಿಲ್ ಟೆಲ್ ವಾಟ್ ಎವರ್ ದೇ ವಾಂಟ್. ಬಟ್ ನೀವು ಯೋಚನೆ ಮಾಡಿ, ಯು ಕೆನಾಟ್ ಹ್ಯಾವ್ 60 ಡಿಗ್ರಿ ಮಕ್ಳು. ಹೌ ಕ್ಯಾನ್ ಯು ಹ್ಯಾವ್ 60 60 60 ಆಲ್ ಈಕ್ವಲ್? ಇಟ್ಸ್ ನಾಟ್ ಪಾಸಿಬಲ್. ಯು ಕ್ಯಾನ್ ಟ್ರೈ ಟು ಡೂ ದ್ಯಾಟ್. ಓಕೆ, ಈಗ ಎನಿವೆ, ಸೊ ಇಲ್ಲಿ ಏನಾಗಿದೆ, ಬೇಸಿಕಲಿ ಯು ಹ್ಯಾವ್ ಈಕ್ವಲ್ ಆ್ಯಂಗಲ್ಸ್. ಅಂದರೆ ಏನು? ಆಲ್ಫಾ ಈಕ್ವಲ್ ಟು ಬೀಟಾ ಈಕ್ವಲ್ ಟು ಗಾಮಾ ಇರುತ್ತೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ್ಯಾಟ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಈಗ ನನಗೆ cos square x ಎಲ್ಲ cos square ಇದನ್ನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯು ಹ್ಯಾವ್ 3 ಟರ್ಮ್ಸ್, ಸ್ಕ್ವೇರ್ ಟರ್ಮ್ಸ್. ದಟ್ ಮೀನ್ಸ್ 3x square is equal to 1, x square is equal to 1/3, x is equal to plus or minus 1/√3. The angle becomes cos inverse of 1/√3. ಮೈಂಡಲ್ಲೇ ಕ್ಯಾಲ್ಕುಲೇಟ್. ತುಂಬ ಸಿಂಪಲ್ ಕ್ವಶನ್ಸ್ ಇರ್ತೀವಲ್ಲ, ಆಯಿತಾ? ಸೊ ಓಕೆ, ಐ ವಿಲ್ ರೈಟ್ ಇಟ್. ಓಕೆ, ಸೊ cos square x plus cos square again x plus cos square again x. I don't have to write all those things, I'm just writing. So 3 cos square x is equal to 1. So cos square x ಏನಾಗುತ್ತಾಗ 1/3 ಆಗುತ್ತೆ. So cos x ಬಂದು ಏನಾಗುತ್ತೆ? So 1/√3 plus or minus 1/√3. So x is equal to root of cos inverse of 1 plus or minus 1/√3 ಅಂತ ನೀವು ಬರೀಬೋದು. It's very very simple. Direction cosines of a line which makes equal angles with the x-axis is 1/√3. It's a very simple question, makle. Let's go for next question. If a line has a direction ratios 2, -1, 2, then find direction cosines. It's very simple. They're given A, B, C. Direction ratios A, B, C ಕೊಟ್ಟಿದ್ದಾರೆ, and they're asking us what is direction ratios direction cosines. L, M, N ಕೇಳ್ತಾರೆ. It's very simple. We already know L is nothing but root of A square A divided by, ನಾನು x ಅಂತ ತೊಗೊಂಡಿನಿ, ಇಲ್ಲಿ A ತೊಗೊಂತಾನೆ, A square plus B square plus C square. ಅದೇ ರೀತಿ M is equal to, you just substitute this formula, B divided by root of A square plus B square plus C square. N is equal to C divided by root of
a square plus b square plus c square. It's very very simple. So ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ L ಬಂದು, so L ಬಂದು 2 divided by root of 2 square plus 1 square plus 1 2 square, 2 plus 2 4, sorry 2 square plus 2 square 4 plus 4 8 9. So root of you're going to get 2 square is 4, again 2 square is 4, 4 plus 4 8, 8 plus 1 9, L divided root 2 by root 9, and m ಬಂದು ನಿಮಗೆ so minus 1 by root 9, again n ಬಂದು ನಿಮಗೆ c by, what is the value of c is minus 2 divided by root 9 ಬರುತ್ತೆ. Root 9 is nothing but 3. You can write this also as, so 2 by 3, and then you have minus 1 by 3 and minus 2 by 3 ಅಂತಾನೆ ಬರೀಬಹುದು. Very simple. Root of 2 square plus 2 square plus 1, 2 square, 2 2s are 4, again 2 2s are 4, 4 plus 4 8, 8 plus 1 9. So ಇದು very simple, you know, relation between the direction ratio, direction cosines. And one more thing I want to tell you one thing. ನೀವು ಯೋಚನೆ ಮಾಡಿ, for a unit vector, ನಿಮ್ಮ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಒಂದು ಕ್ವಶನ್ ಬರುತ್ತೆ ಯಾವತ್ತಾಗಲಿ. ಯೂನಿಟ್ ವೆಕ್ಟರ್ ಅಂತ ತುಂಬ ಕಾಮನ್ ಕ್ವಶನ್. ಫೈಂಡ್ ಯೂನಿಟ್ ವೆಕ್ಟರ್, ಫೈಂಡ್ ಯೂನಿಟ್ ವೆಕ್ಟರ್. ಫಾರ್ ಎ ಯೂನಿಟ್ ವೆಕ್ಟರ್, ವಾಟ್ ಅಬೌಟ್ ಡೈರೆಕ್ಷನ್ ರೇಷಿಯೋಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್? ಯೋಚನೆ ಮಾಡಿ, ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. ಫಾರ್ ಯೂನಿಟ್ ವೆಕ್ಟರ್ ಆಲ್ವೇಸ್ ಡೈರೆಕ್ಷನ್ ರೇಷಿಯೋ ಸೇಮ್ ಆಸ್ ಡೈರೆಕ್ಷನ್ ಕೊಸೈನ್ಸ್. ನೀವು ನೆನಪಿದೆ, ಹೌ ಡು ಯು ಫೈಂಡ್ ಯೂನಿಟ್ ವೆಕ್ಟರ್? ಯೂನಿಟ್ ವೆಕ್ಟರ್ ಫೈಂಡ್ ಮಾಡೋಕ್ಕಂದ್ರೆ ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮಾಡ್ಯುಲಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ಇದೇ ವೆಕ್ಟರ್ ಕೊಟ್ಟರೆ, ಒಂದು ವೇಳೆ ಇದೇ ವೆಕ್ಟರ್ ಕೊಟ್ಟಿದ್ದಾರೆ ನಿಮಗೆ, ಐ ಆಮ್ ಜಸ್ಟ್ ಗಿವಿಂಗ್ ದಿಸ್ ಎಕ್ಸಾಂಪಲ್, ಇದೇನು ಬೇಕಾಗಿಲ್ಲ. 2i cap minus j cap minus 2k cap ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ವೆಕ್ಟರ್ ಕೊಟ್ಟಿದ್ರೆ ಈಗ, ಸೊ ವಾಟ್ ಈಸ್ ಯೂನಿಟ್ ವೆಕ್ಟರ್? ವೆಕ್ಟರ್ ನಥಿಂಗ್ ಬಟ್ ಅ ವೆಕ್ಟರ್ ಡಿವೈಡ್ ಬೈ ಮಾಡ್ಯುಲಸ್ ಆಫ್ ದ ವೆಕ್ಟರ್. ವೆಕ್ಟರ್ ಅಂದ್ರೆ ಏನು? ಸೊ ಆಬ್ವಿಯಸ್ಲಿ 2i cap minus j cap minus 2k cap. So root of 2 square plus minus 1 the whole square plus minus 2 whole. This is how you find. ಇದು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಐ ವಾಂಟ್ ಟೆಲ್ ಯು ಒನ್ ಕಾನ್ಸೆಪ್ಟ್ ಹಿಯರ್ ನಾವು. k cap, so the 2 ಅಲ್ವಾ, 2 square, so 2 square, so 4 plus 4 8, 8 plus 1 9, root 9 ಬಂದು 3 ಆಗುತ್ತೆ. So this is basically unit vector. Now for a unit vector, look at the direction cosines. 2 1 by 3 minus 1 by 3 minus 2 by 3. For a unit vector, what about direction ratios of unit vector? 2 by 3 minus 1 by 3 minus 2 by 3. ಅಂದರೆ ಯೂನಿಟ್ ವೆಕ್ಟರ್ ತೊಗೊಂಡ್ರೆ ಆ ಡೈರೆಕ್ಷನ್ ರೇಷಿಯೋ, ಡೈರೆಕ್ಷನ್ ಕೊಸೈನ್ಸ್ ಒಂದೇ ಆಗಿರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಯೂನಿಟ್ ವೆಕ್ಟರ್, ಬಿಕಾಸ್ ವಿ ಫೈಂಡ್ ಓನ್ಲಿ ಲೈಕ್ ದಿಸ್ ಓನ್ಲಿ. ಈಗ ಆಲ್ರೆಡಿ ಕ್ವಶನಲ್ಲಿ ಯೂನಿಟ್ ವೆಕ್ಟರ್ ಕೊಟ್ಟಿದ್ರೆ ಅದ್ರದ್ದು ಏನು ಕೊಯಿಫಿಷಿಯನ್ಸ್ ಇದೋ ಅದೇ ಡೈರೆಕ್ಷನ್ ಕೊಸೈನ್ಸ್. ಅರ್ಥ ಇದೆ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಓಕೆ, ನಂತರ if I go to this topic now, if a line makes an angle 90 degrees, 135 degrees, 45 degrees with x-axis, y-axis, z-axis respectively, find the direction cosines. Very simple. They given you alpha, beta ಮತ್ತೆ gamma ಕೊಟ್ಟಿದ್ದಾರೆ. You just find cos alpha, so cos beta and then cos gamma. So what is my cos alpha will be? Cos 90 ಬಂದು 0 ಇರುತ್ತೆ. ಇದನ್ನು ನೀವು you have to use that ASTC rules. Cos 135 ವ್ಯಾಲ್ಯೂ ಫೈಂಡ್ ಮಾಡಿ ASTC ಯೂಸ್ ಮಾಡಿ cos 45. ಸೊ ಕಾಸ್ 90 ಅಂದರೆ 0 ಇರುತ್ತೆ. ಕಾಸ್ 135 ಅಂದರೆ ಕಾಸ್ 90 ಮೈನಸ್ 90 ಪ್ಲಸ್ 45 ತೊಗೊಬೋದು. ಎನಿವೇ ಇಟ್ ಕಮ್ ಇನ್ ಸೆಕೆಂಡ್ ಕ್ವಾಡ್ರಂಟ್, ಆರ್ ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಡೂ ಇಟ್. ಕಾಸ್ 180 ಮೈನಸ್ 35, 180 ಮೈನಸ್ 45 ಆರ್ 90 ಪ್ಲಸ್ 45, ಎನಿವೇ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಸ್ಟೆಪ್ಸ್ ಫಾರ್ ದ ಸೇಕ್ ಆಫ್ ರೈಟಿಂಗ್ ಸ್ಟೆಪ್ಸ್. ಓಕೆ, ಕಾಸ್ ಪೈ ಮೈನಸ್ 180, cos pi minus theta, that comes in second quadrant. So cos pi bandre, you have to write as it is cos only, but it will become negative. So it is cos 45, so plus cos 45. What is the answer you're going to get? That's it. So 0 comma minus 1 by root 2 and then against 1. This is the direction cosine. They'll have usually 1 mark question. So that's it makle, that's all. So ee tara question board exam alli keltare. First understand the concept of direction ratios and direction cosines. Direction cosines andre it's angle made by the vector. What is the vector? Position vector we're talking about now. Angle made by that vector with respect to x-axis, y-axis, z-axis. Alpha, beta, gamma. Cosine of that angle is direction cosines. Direction ratios ಅಂತ ಹೇಳಿದ್ರೆ ಯಾವುದೇ ಒಂದು ವೆಕ್ಟರ್ ಕೊಟ್ಟಿದ್ರೆ ಅದರ ಕೋಎಫಿಷಿಯನ್ಸ್ ಡೈರೆಕ್ಷನ್ ರೇಷಿಯೋಸ್. ಸೊ ನಾನು ಎಷ್ಟೇ ಸತಿ ಮಲ್ಟಿಪ್ಲೈ ಮಾಡಿದ್ರು ಐ ಕ್ಯಾನ್ ಕೀಪ್ ಇಟ್ ಗೆಟಿಂಗ್ ಸೋ ಮೆನಿ ಪಾಯಿಂಟ್ಸ್. ಅದನ್ನ ಎಷ್ಟೊಂದು ಡೈರೆಕ್ಷನ್ ರೇಷಿಯೋಸ್ ಇದ್ದಾವೆ. ಆ ಡೈರೆಕ್ಷನ್ ಕೊಸೈನ್ಸ್ ಬಂದು ಯೂನಿಕ್. ಒಂದು ಲೈನ್ಗೆ ಆಲ್ಫಾ ಬೀಟಾ ಗಾಮಾ ಫಿಕ್ಸ್ ಆದರೆ ಆ ಲೈನ್ ಫಿಕ್ಸು. ಸ್ವಲ್ಪ ಆಲ್ಫಾ ಚೇಂಜ್ ಮಾಡೋದು ಲೈನೇ ಚೇಂಜ್ ಆಗುತ್ತೆ ಕಂಪ್ಲೀಟಾಗಿ. ಅರ್ಥ ಇದೆ ಕ್ಲಿಯರಾಗಿ? ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಐ ಡಿಸ್ಕಸ್ ಅಬೌಟ್ ದ ಲೈನ್ಸ್ ಡಿರೈವೇಷನ್ಸ್ ಆಗಲಿ, ಲೈನ್ಸ್ ಪ್ರಾಬ್ಲಮ್ಸ್. So one by one we'll make this chapter very easy. Okay, thank you so much. See you in the next video. Bye bye and take care.